ಪರಿಪೂರ್ಣ ಗುಣರ್ಣವಾರ ವಿಶ್ವೋದರ ಸ್ಥಿತಿಲಯೋನ್ನಿಯತಿ ಪ್ರದಾಯ ಜ್ಞಾನ ಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾರ ವಿತತಾಯ ನಮೋ ನಮಸ್ತೆ. ಕೃಷ್ಣ ಪರಮಾತ್ಮ ಅರ್ಜುನನಿಂದ ಕೂಡಿಕೊಂಡು ಧರ್ಮರಾಜನ ಶಿಬಿರಕ್ಕೆ ಹೋಗ್ತಾರೆ. ಧರ್ಮರಾಜನ ಶಿಬಿರಕ್ಕೆ ಹೋದಾಗ ಧರ್ಮರಾಜ ತಿಳಿದ, ಇನ್ನ ಇಲ್ಲಿ ಅರ್ಜುನ ಬಂದಿದ್ದಾನೆ ಅಂತಂದ ಮೇಲೆ ಕರ್ಣನನ್ನ ಸಂಹಾರ ಮಾಡಿಯೇ ಬಂದಿದ್ದಾನೆ ಅಂತ ಧರ್ಮರಾಜ ತಿಳಿದ. ಅದರಲ್ಲಿಯೂ ವಿಶೇಷವಾಗಿ ಕರ್ಣನಿಂದ ಈಗ ಧರ್ಮರಾಜನಿಗೆ ಬಹಳ ನೋವಾಗಿತ್ತು. ಅದರಿಂದ ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯುದ್ಧವನ್ನ ಬಿಟ್ಟು ಶಿಬಿರಕ್ಕೆ ಬಂದಿದ್ದಾರೆ. ಹೀಗಾಗಿ ಅವನ ಮನಸ್ಸಿನಲ್ಲಿ ಕರ್ಣನ ಸಂಹಾರ ಆಗಲೇಬೇಕು ಅಂತ ಭಾವನೆ ಇದೆ. ಅದೇ ತಲೆಯಲ್ಲಿ ಸುಳಿತಾ ಇದೆ. ಬಹಳ ಪೀಡೆಯಾಯಿತು ಅವನಿಂದ, ಅವರ ಸಂಹಾರ ಆಗಬೇಕು ಅಂತ. ಅರ್ಜುನ ಸುಮ್ನೆ ಯಾಕೆ ಬರ್ತಾನೆ ಶಿಬಿರಕ್ಕೆ? ಯುದ್ಧ ಮಾಡ್ತಾ ಇರ್ತಾನೆ. ಅವನು ಶಿಬಿರಕ್ಕೆ ಬಂದಿದ್ದಾನೆ ಅಂತಂದ ಮೇಲೆ ಕರ್ಣನನ್ನ ಸಂಹಾರ ಮಾಡಿಯೇ ಬಂದಿದ್ದಾನೆ ಅಂತ ಭಾವಿಸ್ತಾನೆ. ಆದರೆ ಅದು ಹಾಗಾಗೋದಿಲ್ಲ. ಅಭಿವಾದ್ಯ ಹನಿಷ್ಯಾಮಿ ಇತ್ಯುಕ್ತ ಪಾರ್ಥೇನ ಸಕ್ರದ ಭೃಶಂ ವಿನಿಂದ್ಯ ಬೀಭತ್ಸಂ ಆಹ ಕೃಷ್ಣಾಯ ಗಾಂಡಿವಂ. ಆವಾಗ ಅರ್ಜುನ ಗೊತ್ತಾಗ್ತದೆ ಅವನ ಭಾವನೆಯಿಂದ. ಅರ್ಜುನ ಹೇಳ್ತಾನೆ, ನಾನು ಕರ್ಣನನ್ನ ಸಂಹಾರ ಮಾಡ್ತೇನೆ ಅಂತ ಅಲ್ಲಿ ಪ್ರತಿಜ್ಞೆ ಮಾಡ್ತಾನೆ. ಮಾಡಿದಾಗ ಧರ್ಮರಾಜನಿಗೆ ಬಹಳ ಸಿಟ್ಟು ಬಂದ್ಬಿಡ್ತದೆ. ಧರ್ಮರಾಜನಿಗೆ ಸಿಟ್ಟು ಸಹಸ ಬರೋದಿಲ್ಲ, ಆದ್ರೆ ಇಲ್ಲಿ ಸಿಟ್ಟು ಬರ್ತದೆ. ಶ್ರೀಮದಾಚಾರ್ಯರನ್ನ ಹೇಳ್ತಾರೆ, ಸಕ್ರಧಾ ಭೃಶಂ ವಿನಿಂದ್ಯ. ಭಾರಿ ಸಿಟ್ಟು ಧರ್ಮರಾಜನಿಗೆ ಬರ್ತದೆ. ಅರ್ಜುನನನ್ನ ನಿಂದೆ ಮಾಡಿ ಬಿಡ್ತಾನೆ. ಧರ್ಮರಾಜನು ಇನ್ನೊಬ್ಬರನ್ನು ನಿಂದೆ ಮಾಡಿದ್ದೂ ನಾವು ಕೇಳೋದಿಲ್ಲ, ಆದ್ರೆ ಅರ್ಜುನನನ್ನ ನಿಂದೆ ಮಾಡ್ತಾನೆ. ಭೃಶಂ ವಿನಿಂದ್ಯ ಬೀಭತ್ಸಂ ಆಹ. ಅರ್ಜುನನಿಗೆ ಹೇಳ್ತಾನೆ, ಯಾಕೆ ಆ ಗಾಂಡಿವ ಸುಮ್ನೆ ಕೈಯಲ್ಲಿ ಅದನ್ನ ಕೃಷ್ಣನಿಗೆ ಕೊಟ್ಟು ಬಿಡು ಅಂತ ಹೇಳ್ತಾನೆ. ಆ ಕೃಷ್ಣನಿಗೆ ಕೊಟ್ರೆ ಕೃಷ್ಣನಾದರೂ ಕರ್ಣನನ್ನು ಸಂಹಾರ ಮಾಡ್ತಾನೆ. ಅದೇ ನೋಡ್ರಿ, ಆ ಸಂದರ್ಭದಲ್ಲಿ ಆ ಧರ್ಮರಾಜ ವಿಚಾರ ಮಾಡ್ತಾನೆ ಇಲ್ಲ. ಕೃಷ್ಣ ನಾನು ಆಯುಧವನ್ನ ಹಿಡಿಯೋದಿಲ್ಲ ಸಂಕಲ್ಪ ಮಾಡಿದ್ದಾನೆ. ಹೀಗಿದ್ದ ಕೃಷ್ಣನಿಗೆ ಕೊಡು ಅಂತ ಯಾಕೆ ಹೇಳ್ತಾ ಇದ್ದಾನೆ? ಅಷ್ಟು ಸಿಟ್ಟು ಅವನಲ್ಲಿ ಇದೆ. ವಿವೇಕವೇ ಆ ಸಂದರ್ಭದಲ್ಲಿ ಇಲ್ಲ. ಹೀಗಾಗಿ ಯಾಕೆ ಇಟ್ಕೊಂಡಿದ್ದೀಯ ಅದು ಗಾಂಡೀವವನ್ನ? ಅವನಿಗೆ ಕೊಡು, ಕೃಷ್ಣನಿಗೆ ಕೊಡು, ಕೃಷ್ಣನಾದರೂ ಸಂಹಾರ ಮಾಡ್ತಾನೆ ಆ ಕರ್ಣನನ್ನ ಅಂತ ಹೇಳ್ತಾರೆ. ಅಥವಾ ಭೀಮ ಏವೈನಂ ನಿವೃತ್ತೆ ತ್ವಯಿ ಪಾತಯೇತ ತ್ವಂತು ಕುಂತ್ಯಾ ವೃಥಾ ಸೂತಃ ಕ್ಲೀಬೋ ಮಿಥ್ಯಾ ಪ್ರತಿಶ್ರವಃ. ಅಥವಾ ಕೃಷ್ಣ ಆಯುಧ ಹಿಡಿಯೋದಿಲ್ಲ ಅಂತ ಹೇಳಿದ್ದಾನೆ, ಬೇಡ, ಭೀಮನಿಗಾದ್ರೂ ಬಿಟ್ಬಿಡು, ಬಂದ್ಬಿಡು, ನೀನು ಯುದ್ಧ ವಿರಾಮ ಪ್ರಕಟ ಮಾಡು, ಯುದ್ಧ ಮಾಡೋದೇ ಬೇಡ, ನೀನು ಸುಮ್ಮನೆ ಕೂತುಬಿಡು, ನನ್ನ ಜೊತೆಗೆ ಬಂದಿಲ್ಲಿ. ಭೀಮಸೇನ ದೇವರು ಯುದ್ಧ ಮಾಡ್ತಾರೆ, ಕರ್ಣನನ್ನ ಸಂಹಾರ ಮಾಡ್ತಾರೆ. ನೀನು ಕುಂತಿಯಿಂದ ಹುಟ್ಟಿದ್ದಿ ಅಂತ ಹೇಳಿಕೊಳ್ತಿ, ವ್ಯರ್ಥ ನಿನ್ನ ಜನ್ಮ ಅಂತ ಅಂತಾರೆ. ವೃಥಾ ಜಾತ ವೃಥಾ ಸೂತಃ, ವ್ಯರ್ಥವಾಗಿ ನೀನು ಹುಟ್ಟಿದ್ದಿ, ನೀನು ಕ್ಲೀಬ ಷಂಢ ನೀನು ಅಂತ ಬೈತಾರೆ. ನೀನು ಷಂಢ, ಮಿಥ್ಯಾ ಪ್ರತಿಶ್ರವ. ಏನ್ ಮಾಡೋದು? ಪ್ರತಿಜ್ಞೆ ಸಭೆಯಲ್ಲಿ ದೊಡ್ಡ ಪ್ರತಿಜ್ಞೆಯನ್ನು ಮಾಡಿದಿ, ನಾನು ಕರ್ಣನನ್ನ ಸಂಹಾರ ಮಾಡ್ತೇನೆ ಅಂತ. ಆದ್ರೆ ಏನ್ ಮಾಡಿದ್ರು ಕರ್ಣನನ್ನ ಸಂಹಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿನಗೆ. ನನ್ನ ಪರಿಸ್ಥಿತಿ ಏನಾಗಿದೆ? ಧರ್ಮರಾಜ ಹೇಳ್ತಾನೆ, ಅಹಂತೋ ಸೂತ ಪುತ್ರೇಣ ಕ್ಲಿಷ್ಟೋ ಮಾರುತಿ ತೇಜಸ ಜೀವಾಮಿ ತ್ಯಗ್ರಜೇನೋಕ್ತಃ ಉದ್ಭವರಹಾಸಿ ಮುತ್ತಮಮ್ಮ. ಸೂತಪುತ್ರ ಕರ್ಣ ನನಗೆ ಎಷ್ಟು ನೋವು ಕೊಟ್ಟ, ಎಷ್ಟು ತ್ರಾಸ ಕೊಟ್ಟ, ಎಷ್ಟು ಕ್ಲೇಶ ನನಗಾಯಿತು. ಆದ್ರೆ ಮಾರುತಿ ತೇಜಸ ಜೀವಾಮಿ, ಭೀಮಸೇನ ದೇವರ ಸಾಮರ್ಥ್ಯದಿಂದ ನಾನು ಬದುಕಿ ಉಳಿದಿದ್ದೇನೆ. ಈಗ ಭೀಮಸೇನ ದೇವರೇ ಇದ್ದಿದ್ದಿಲ್ಲ ಅಂತಂದ್ರೆ ಎಲ್ಲಿ ನಾನು ಬದುಕಲಿಕ್ಕೆ ಸಾಧ್ಯ? ಸರ್ವಥಾ ನಾನು ಬದುಕಲಿಕ್ಕೆ ಸಾಧ್ಯವಿಲ್ಲ, ಇದ್ದಿದ್ದಿಲ್ಲ ಅಂತ ಇಷ್ಟು ಅರ್ಜುನನ ನಿಂದೆ ಮಾಡ್ತಾನೆ. ಧರ್ಮರಾಜ ನಿಂದೆ ಮಾಡಿದ ಕೂಡಲೇ ಖಡ್ಗವನ್ನ ಎಳಿತಾನೆ. ಅರ್ಜುನ ಕರ್ಣನನ್ನ ಸಂಹಾರ ಮಾಡಬೇಕು, ಅದರ ಪ್ರತಿಜ್ಞೆ ಮಾಡಿದ್ದಾನೆ. ಆದರೆ ಧರ್ಮರಾಜನನ್ನ ಸಂಹಾರ ಮಾಡುವುದಕ್ಕಾಗಿ ಖಡ್ಗವನ್ನ ಎಳಿತಾನೆ. ಎಳಿದಾಗ ವಾಸುದೇವಸ್ತಮಾಹೇದಂ ಕಿಮೇತದಿತಿ ಸರ್ವವಿತ ತಮಾಹ ಗಾಂಡಿವಂ ದಾತುಂ ಯೋ ವದೇ ತದ್ವಧೋ ಮಯ ಪ್ರತಿಜ್ಞಾತಸ್ತತೋ ಹನ್ಮಿ ನೃಪಮಿತ್ಯಾಹತಂ ಹರಿಹಿ. ಅವಾಗ ವಾಸುದೇವ ಪರಮಾತ್ಮ, ಕೃಷ್ಣ ಪರಮಾತ್ಮ ಕೇಳ್ತಾನೆ, ಏನ್ ಅರ್ಜುನ ಖಡ್ಗ ಎಳೆದಿದ್ದಿ, ಏನ್ ಮಾಡ್ಬೇಕಾಗಿದೆ ನಿನಗೆ ಅಂತ ಕೇಳ್ತಾನೆ. ಸರ್ವವಿಧ ಶ್ರೀಮದಾಚಾರ್ಯರು ವಿಶೇಷಣ ಕೊಡ್ತಾರೆ. ಏನ್ ಗೊತ್ತಿಲ್ವಾ ಕೃಷ್ಣನಿಗೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅಂತ? ಸರ್ವವಿಧ ಸರ್ವಜ್ಞಾನಿ ಪರಮಾತ್ಮ. ಅಂತಹ ಪರಮಾತ್ಮ ಕೇಳಿದಾಗ ಅರ್ಜುನ ಅಂತಾನೆ, ಗಾಂಡೀವ ಕೊಡು ಅಂತ ಯಾರು ಕೇಳ್ತಾರಲ್ಲ ಅವರನ್ನ ಸಂಹಾರ ಮಾಡ್ತೇನೆ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೇನೆ.
ಆದ್ದರಿಂದಾಗಿ ಧರ್ಮರಾಜನ ಸಂಹಾರ ಮಾಡ್ತೇನೆ. ನಿಂತು ಬಿಟ್ಟ ಅರ್ಜುನ. ನಿಂತಾಗ ಆವಾಗ ಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾನೆ. ಅತಿ ಸುಂದರವಾದ ಉಪದೇಶಗಳಿವೆ, ಮಹಾಭಾರತದಲ್ಲಿಯೂ ಸುಂದರವಾಗಿ ಬಂದಿದೆ. ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂ ತು ದುಷ್ಕರಂ ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ನಿಶ್ಚಯ. ಸತ್ಯ ವಚನ ಅಂತ ಅನ್ನೋದೇನಿದೆಯಲ್ಲ, ಎಲ್ಲರೂ ಸತ್ಯ ಮಾತನಾಡಬಹುದು, ಆದರೆ ಯಾವುದು ಸತ್ಯ ವಚನ ಅಂತ ತಿಳಿದುಕೊಳ್ಳೋದು ಮಾತ್ರ ಬಹಳ ಕಷ್ಟ. ಶ್ರೀಮದಾಚಾರ್ಯ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಸತ್ಯಸ್ಯ ವಚನಂ ಶ್ರೇಯ. ಸತ್ಯ ಮಾತನಾಡ್ತಾರೆ, ಆಡಬಹುದು, ಆದರೆ ಯಾವುದು ಸತ್ಯ ಅಂತ ತಿಳಿಯೋದು ಮಾತ್ರ ಬಹಳ ಕಷ್ಟ. ಯಾವುದು ಸತ್ಯ ಅಂತ ಗೊತ್ತಾ? ಯತ್ ಸತಾಂ ಹಿತಂ ಅತ್ಯಂತಂ. ಯಾವ ಮಾತಿನಿಂದ ಸಜ್ಜನರಿಗೆ ಅತಿಶಯವಾಗಿ ಹಿತವಾಗ್ತದಲ್ಲ ಅದು ಸತ್ಯ. ಮೇಲ್ನೋಟಕ್ಕೆ ಸುಳ್ಳಾಗಿದ್ರು ಅದರಿಂದ ಸಜ್ಜನರಿಗೆ ಹಿತವಾಗ್ತಾ ಇದೆಯಾ ಅಂದ್ರೆ ಅದು ಮೇಲ್ನೋಟಕ್ಕೆ ಸುಳ್ಳಾಗಿದ್ರೂ ಕೂಡ ಅದು ಸತ್ಯ. ಶ್ರೀಮದಾಚಾರ್ಯ ಹೇಳ್ತಾರೆ, ಧರ್ಮಸ್ಯ ಚರಣಂ ಶ್ರೇಯ ಧರ್ಮ ಜ್ಞಾನಂ ತು ದುಷ್ಕರಂ ಯಸ್ ಸತಾಂ ಧಾರಕೋ ನಿತ್ಯಂ ಸ ಧರ್ಮ ಇತಿ ನಿಶ್ಚಯ. ಧರ್ಮವನ್ನ ಆಚರಣೆ ಮಾಡೋದು ಶ್ರೇಯಸ್ಕರ, ಇಲ್ಲ ಅಂತಲ್ಲ, ಆದರೆ ಧರ್ಮವನ್ನ ತಿಳಿದುಕೊಳ್ಳೋದು ಮಾತ್ರ ಬಹಳ ಕಷ್ಟ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವುದು ಧರ್ಮ? ಯಸ್ ಸತಾಂ ಧಾರಕೋ ಧರ್ಮ. ಸಜ್ಜನರಿಗೆ ಧಾರಕವಾಗಬೇಕು, ಸಜ್ಜನರನ್ನ ಧಾರಣೆ ಮಾಡಬೇಕು, ಅಂಥದ್ದೇ ಧರ್ಮ ಹೊರತು ಯಾವುದರಿಂದ ಸಜ್ಜನರ ಧಾರಣೆಯಾಗೋದಿಲ್ಲ, ಸಜ್ಜನರಿಗೆ ಉಪಕಾರವಾಗುವುದಿಲ್ಲ, ಅದು ಧರ್ಮ ಅಲ್ಲ ಅಂತ ಈ ರೀತಿಯಾಗಿ ಹೇಳ್ತಾರೆ. ಬರೀ ಹೇಳೋದಿಷ್ಟೇ ಅಲ್ಲ, ಅದಕ್ಕೆ ತಕ್ಕುದಾದ ದೃಷ್ಟಾಂತಗಳನ್ನು, ಇತಿಹಾಸವನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ. ಕೌಶಿಕಾಖ್ಯೋ ಬ್ರಾಹ್ಮಣೋ ಹಿ ಲೀನಂ ಗ್ರಾಮ ಜನಂ ಕ್ವಚಿತ ತಸ್ಕರೇ ಶ್ವಭಿಧಾರೇವ ನಿರಯಂ ಪ್ರತ್ಯಪದ್ಯತ. ಕೌಶಿಕ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣ ಮೌನ ವ್ರತವನ್ನ ಪಾಲನೆ ಮಾಡ್ತಾ ಇದ್ದ. ಒಂದು ದಿನ ಕಳ್ಳರೆಲ್ಲ ಊರಿನ ಮೇಲೆ ಬೀಳ್ತಾರೆ, ಊರನ್ನ ಮುತ್ತಿಗೆ ಹಾಕಿ ಬಿಡ್ತಾರೆ. ಆ ಕಳ್ಳರಿಂದ ರಕ್ಷಣೆ ಪಡೆಯೋದಕ್ಕಾಗಿ ಆ ಎಲ್ಲಾ ಜನ ಕೌಶಿಕ ಋಷಿಯ ಆಶ್ರಮದಲ್ಲಿ ಬಂದ್ಬಿಡ್ತಾರೆ. ಆ ಬ್ರಾಹ್ಮಣನ ಆಶ್ರಮದಲ್ಲಿ ಬರ್ತಾರೆ, ಅಡಿಗೆ ಕೂತು ಬಿಡ್ತಾರೆ. ಕೌಶಿಕ ಬ್ರಾಹ್ಮಣ ನೋಡಿದ, ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ಅನ್ನೋದನ್ನ ನೋಡಿದ. ಕಳ್ಳರು ಬರ್ತಾರೆ, ಕಳ್ಳರು ಬಂದು ಕೇಳ್ತಾರೆ, ಇಲ್ಲೆಲ್ಲ ಊರಿನ ಜನ ಬಂದ್ರಲ್ಲ, ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಕೇಳಿದಾಗ ಮಾತಾಡೋ ಹಾಗಿಲ್ಲಲ್ಲ, ಮೌನವ್ರತ ಮಾಡ್ತಾ ಇದ್ದಾನೆ. ಆದ್ದರಿಂದ ಕೈ ಸೌಮ್ಯ ಮಾಡಿ ಸೂಚನೆ ಮಾಡ್ತಾನೆ, ಅಲ್ಲಿದ್ದಾರೆ ಅಂತ ಸೂಚನೆ ಮಾಡ್ತಾರೆ. ಸತ್ಯ ಹೇಳಿದ, ಸಂತೋಷ ಪಟ್ಟ. ಇಂಥ ಪ್ರಸಂಗದಲ್ಲಿಯೂ ನಾನು ಸತ್ಯ ಮಾತನಾಡಿದೆ, ಸುಳ್ಳು ಮಾತಾಡಲಿಲ್ಲ ಅಂತ ಅಂತ. ಆದರೆ ಅವನಾಡಿದ ಸತ್ಯ ಮಾತಿನಿಲ್ಲ, ವಾಸ್ತವ ಮೇಲ್ನೋಟಕ್ಕೆ ಸತ್ಯ. ಆ ಸತ್ಯ ಮಾತಿನಿಂದ ಏನಾಯ್ತು? ಸಜ್ಜನರ ಹಿಂಸೆಯಾಯಿತು. ಸಜ್ಜನರಿಗೆ ಹಿತವಾಯ್ತಾ? ಸಜ್ಜನರಿಗೆ ಅಹಿತವಾಯಿತು. ಇಡೀ ಗ್ರಾಮದ ಜನರಿಗೆ ಅಹಿತವಾಯಿತು. ಬರ್ತಾರೆ, ಅವರನ್ನು ಹೊಡಿತಾರೆ, ಹಿಂಸೆ ಮಾಡ್ತಾರೆ, ಸುಲಿಗೆ ಮಾಡ್ತಾರೆ. ಹೀಗಾಗಿ ಅಷ್ಟೆಲ್ಲ ಸಜ್ಜನರಿಗೆ ಹಿಂಸೆಯಾಯಿತು, ನೋವಾಯಿತು, ಪೀಡೆಯಾಯಿತು. ಹೀಗಾಗಿ ಆ ಕಳ್ಳರಿಗೆ ಹೇಳಿದ್ದರಿಂದಾಗಿ ಇಲ್ಲೇನೋ ತಾನು ಸಂತೋಷ ಪಟ್ಟ. ಅವರೇನೋ ಬಹಳ ಪ್ರಶಂಸೆ ಮಾಡಿದ್ರೇನೋ, ಕಳ್ಳೋ ನಿಮ್ಮಂತ ಇರ್ಬೇಕು ಬ್ರಾಹ್ಮಣರು ಅಂತ ಹೇಳಿದ್ರೇನೋ. ಆದರೆ ಮುಂದೆ ಏನಾಯ್ತು ಅವನಿಗೆ ಗತಿ? ನಿರಯಂ ಪ್ರತ್ಯಪದ್ಯತ. ನರಕವಾಯ್ತಂತೆ ಅವನಿಗೆ. ನೋಡಿ, ಇದೇನಿದು ಸತ್ಯ ಸುಳ್ಳು ಹೇಗೆ ತಿಳಿಯೋದಿದು? ಬಹಳ ಕಷ್ಟ ಅಂತ ಹೇಳ್ತಾರೆ. ಆದ್ದರಿಂದ ಈ ಸಜ್ಜನರಿಗೆ ಹಿತವಾಗಬೇಕು, ಅದು ನಿಜವಾದ ಸತ್ಯ. ಅಲ್ಲಿ ರತರಾಗಬೇಕು, ಆಸಕ್ತರಾಗಬೇಕು ಅಂತ ಅನ್ನೋದನ್ನ ಶ್ರೀಮದಾಚಾರ್ಯ ದೃಷ್ಟಾಂತ ಪೂರ್ವಕವಾಗಿ ತಿಳಿಸ್ತಾರೆ. ಧರ್ಮದ ಬಗ್ಗೆ ಮತ್ತೊಂದು ಮಾತನ್ನು ಹೇಳ್ತಾರೆ. ಯಾವುದು ಧರ್ಮ ಅಂತ ಹೇಳಿದ್ರಲ್ಲ, ಸತಾಂ ಧಾರಕ, ಅದು ಧರ್ಮ. ಸಜ್ಜನರಿಗೆ ಧಾರಕವಾಗಬೇಕು, ಅದು ಧರ್ಮ ಅಂತ ಹೇಳ್ತಾರೆ. ಅದಕ್ಕೊಂದು ದೃಷ್ಟಾಂತವನ್ನ ಕಥೆಯನ್ನು ಹೇಳ್ತಾರೆ. ಕಶ್ಚಿದ್ ವ್ಯಾಧೋ ಮೃಗಂ ಹತ್ವ ಮಾತಾಪಿತೃ ನಿಮಿತ್ತತಃ ಭಕ್ಷ್ಯಾರ್ಥಂ ಅಭ್ಯಗಾತ್ ಸ್ವರ್ಗಂ ಅಸುರೋಸೌ ಮೃಗೋಯತಃ ಉಪದ್ರವಾಯ ಲೋಕಸ್ಯ ತಪಶ್ಚರತಿ ದುರ್ಮತಿ. ಒಬ್ಬ ವ್ಯಾಧ, ಒಬ್ಬ ಬೇಡ ಸಜ್ಜನ ಯೋಗ್ಯ, ತಂದೆ ತಾಯಿಗಳಿಗೆ ಹಸಿವೆಯಾಗಿದೆ. ಅವರ ಹೊಟ್ಟೆ ತುಂಬುವುದಕ್ಕಾಗಿ ವ್ಯಾಧ ಅವನ ವೃತ್ತಿ ಅನ್ನೋದಕ್ಕಾಗಿ ಒಂದು ಮೃಗವನ್ನು ಕೊಲ್ತಾನೆ. ಒಂದು ಮೃಗವನ್ನು ಸಂಹಾರ ಮಾಡಿ ತಂದೆ ತಾಯಿಗಳಿಗೆ ಆಹಾರವನ್ನು ಕಲ್ಪಿಸ್ತಾನೆ. ವ್ಯಾಧರಿಗೆ ಅದು ವೃತ್ತಿ ಅಂತ ಅನ್ನೋದಕ್ಕಾಗಿ ಆ ರೀತಿಯಾಗಿ ಮಾಡ್ತಾನೆ. ಊಟಕ್ಕಾಗಿ, ಭೋಜನಕ್ಕಾಗಿ ಆಹಾರವನ್ನು ಕಲ್ಪಿಸ್ತಾನೆ. ಕಲ್ಪಿಸಿದಾಗ ಅವನಿಗೆ ಸ್ವರ್ಗವಾಗಿ ಬಿಡ್ತದೆ, ಹಿಂಸೆ ಮಾಡಿದ. ಆದ್ರೆ ಹಿಂಸೆ ಇದು ಧರ್ಮವಾ? ವಾಸ್ತವಿಕವಾಗಿ ಹಿಂಸೆ ಇದು ಧರ್ಮ ಅಲ್ಲ ಮೇಲ್ನೋಟಕ್ಕೆ. ಆದರೆ ಸಜ್ಜನರಿಗೆ ಧಾರಕವಾಯಿತು. ಅವರು ಪ್ರಾಣ ಹೋಗೋ ಪರಿಸ್ಥಿತಿಯಲ್ಲಿತ್ತು, ಬಹಳ ಹಸಿವೆಯಲ್ಲಿದ್ರು ಅನ್ನೋದಕ್ಕಾಗಿ ಹಿಂಸೆ ಮಾಡಿದ. ಆ ಪ್ರಾಣಿಗಳ ಮಾಂಸವನ್ನ ತಂದೆ ತಾಯಿಗಳಿಗೆ ತಿನ್ನೋದಕ್ಕಾಗಿ ಕೊಟ್ಟ, ಅದು ಅವರಿಗೆ ವಿಹಿತ ಆಹಾರ ಅಂತ ಅನ್ನೋದಕ್ಕಾಗಿ. ಅದರಿಂದ ಇದು ಅಧರ್ಮ ಮಾಡಿದ ಅಂತ ಎಲ್ಲರಂತಾರೆ. ಆದ್ರೆ ಅದು ಅಧರ್ಮ ಅಲ್ಲ, ಅದು ಧರ್ಮವೇ. ಎಂಥ ವಿಚಿತ್ರ ಧರ್ಮ ಅಂತ ಅಂದ್ರೆ, ಆ ಮೃಗ ಅವನು ಸಾಮಾನ್ಯ ಅಲ್ಲ, ಅವನು ಮಹಾ ದೈತ್ಯ ಅಂತೆ. ಅವನು ಜಗತ್ತಿಗೆ ಪೀಡೆ ಕೊಡಬೇಕು ಅಂತ ಅನ್ನೋ ಉದ್ದೇಶದಿಂದ ಮೃಗರೂಪವನ್ನು ತಾಳಿ ತಪಸ್ಸು ಮಾಡ್ತಾ ಇದ್ದ.
ಅದೇ ರೂಪದಿಂದ ತಪಸ್ಸು ಮಾಡಿದ್ರೆ ದೇವತೆಗಳಿಗೆ ಗೊತ್ತಾಗಿ ವಿಘ್ನ ತಂದು ಇವೆಲ್ಲ ಯಾಕೆ? ಮೃಗ ರೂಪದಿಂದ ತಪಸ್ಸು ಮಾಡ್ತಾ ಇರ್ತಾನೆ. ಹೀಗಾಗಿ ಯಾರು ಯಾವ ರೂಪದಿಂದ ಇರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ತಪಸ್ಸು ಮಾಡ್ತಾ ಇರ್ತಾನೆ. ಆದ್ರೆ ಅವೇನು ಗೊತ್ತಿಲ್ಲ. ಸಂಹಾರ ಮಾಡಿದ, ತಂದೆ ತಾಯಿಗಳ ಹೊಟ್ಟೆ ತುಂಬಿಸಿದ, ಸತಾಂ ಧಾರಕ, ಸಜ್ಜನರ ಧಾರಕವಾಯಿತು, ಪ್ರಾಣಧಾರಕವಾಯಿತು ಆ ಆಹಾರದಿಂದ. ಹೀಗಾಗಿ ಸಜ್ಜನರ ಪ್ರಾಣಧಾರಕವಾದಂತಹ ಕೆಲಸವನ್ನ ಆ ವ್ಯಾಧ ಮಾಡಿದ. ಹೀಗಾಗಿ ಆ ಹಿಂಸೆಯು ಕೂಡ ಧರ್ಮವಾಯಿತು, ಸತಾಂ ಧಾರಕವಾದದ್ದರಿಂದಾಗಿ ಅಂತ ಕೃಷ್ಣ ಪರಮಾತ್ಮ ಆ ಎರಡು ವಿಚಾರವನ್ನು ತಿಳಿಸ್ತಾನೆ. ತಸ್ಮಾತ್ ಸದ್ಧಾರಕೋ ಧರ್ಮ ಇತಿ ಕೃತ್ವಾ ವಿನಿಶ್ಚಯಂ ಮಾ ನೃಪಂ ಜಹಿ ಸತ್ಯಾಂ ತ್ವಂ ಕುರು ವಾಚಂ ತಿರಸ್ಕುರು. ಆದ್ದರಿಂದಾಗಿ ಸದ್ಧಾರಕವಾದದ್ದು ಧರ್ಮ ಅಂತ ತಿಳಿಯಪ್ಪ. ನೀನೇ ಧರ್ಮರಾಜನನ್ನ ಸಂಹಾರ ಮಾಡಿಬಿಟ್ರೆ ಅದು ಧಾರಕ ಆಯ್ತಾ? ಮಾರಕ ಆಯ್ತು. ಸನ್ಮಾರಕವಾದದ್ದು ಧರ್ಮ ಹೇಗಾಗ್ತದೆ? ಆಗೋದಿಲ್ಲ. ಆದ್ದರಿಂದಾಗಿ ವಿಚಾರ ಮಾಡು. ವಿಚಾರ ಮಾಡು ಅಂತ ಹೇಳೋದಿಲ್ಲ. ಮಾ ನೃಪಂ ಜಹಿ, ರಾಜನನ್ನ ಸಂಹಾರ ಮಾಡಬೇಡ. ಅದಕ್ಕಾಗಿ ಏನ್ ಮಾಡ್ಬೇಕು? ನಾನು ಸತ್ಯವಾಗಬೇಕಲ್ಲ ಮಾತು. ಈ ಕಡೆಗೆ ಧರ್ಮ ಪರಿಪಾಲನೆ ಆಗಬೇಕು, ಮಾತು ಸತ್ಯವಾಗಬೇಕು. ಅದಕ್ಕಾಗಿ ಹೇಳ್ತಾರೆ ರಾಜನನ್ನು ಸಂಹಾರ ಮಾಡಬೇಡ. ಸಂಹಾರ ಮಾಡಿದ್ರೆ ನೀನು ಅಧರ್ಮ ಮಾಡಿದವನಾಗ್ತಿದ್ದಿ. ಸಂಹಾರ ಮಾಡದೆ ಧರ್ಮವನ್ನು ಮಾಡು. ನಿನ್ನನ್ನ ನೀನು ತಿರಸ್ಕಾರ, ನಿಮ್ಮ ಅಣ್ಣನನ್ನ ತಿರಸ್ಕಾರ ಮಾಡು. ಧರ್ಮರಾಜನ ನಿಂದೆಯನ್ನ ಮಾಡು. ಧರ್ಮರಾಜನ ನಿಂದೆಯನ್ನು ಮಾಡಿದರೆ, ಹಿರಿಯರ ನಿಂದೆಯನ್ನು ಮಾಡಿದರೆ ಅದು ಅವರ ಸಂಹಾರ ಇದ್ದಂತೆ ಅಂತ ಹೇಳ್ತಾನೆ. ಇತ್ಯುಕ್ತೋ ಬಹುಧಾನಿಂದ ಕ್ರೋಧಾದೇವಾರ್ಜುನೋ ನೃಪಂ ತ್ವಂ ನೃಶಂಸಃ ಕೃತಘ್ನಶ್ಚ ನಿರ್ವೀರ್ಯ ಪರುಷಂ ವದಃ ತ್ವತ್ತ ಸುಖಂ ನಾಸ್ತಿ ಕಿಂಚಿತ ಮಾಂ ನಮಾಂ ಗರ್ಹಿತುಮರ್ಹಸಿ ಭೀಮೋ ಮಾಂ ಗರ್ಹಿತುಂ ಯೋಗ್ಯೋ ಯೋ ಹ್ಯಸ್ಮಾಕಂ ಸದಾ ಗತಿಃ ಯೋ ಯುಜ್ಯತೆ ಸರ್ವವೀರೈಃ ಅದ್ಯಾಪಿ ತ್ವಂ ತು ನಿಂದಕಃ ಇತ್ಯಾದ್ಯುಕ್ತಾತ್ಮನಾಶಾನ ವಿಕೋಶಂ ಕೃತವಾನ ಸಿಂಹ. ಶ್ರೀಮದಾಚಾರ್ಯ ಎಷ್ಟು ಅದ್ಭುತವಾದ ವಿಚಾರಗಳನ್ನು ತಿಳಿಸ್ತಾರೆ. ಮಹಾಭಾರತದಲ್ಲಿಯೂ ಬಂದಿದೆ. ಕೃಷ್ಣ ಪರಮಾತ್ಮ ಇಷ್ಟು ಹೇಳಿದ ಮೇಲೆ ಧರ್ಮರಾಜನ ನಿಂದೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ನೀನೇನು ತ್ವಂ ನೃಶಂಸಃ, ಕೊಲೆಗೊಡುಕ ನೀನು ಕೃತಜ್ಞನ, ನೀನು ಯಾವ ಉಪಕಾರದ ಜ್ಞಾನವೂ ನಿನಗೆ ಇಲ್ಲ, ನಿರ್ವೀರ್ಯ, ನೀನು ಕಠೋರವಾಗಿ ಮಾತನಾಡ್ತೀಯ. ನಿನ್ನಿಂದ ಯಾರಿಗೆ ಸುಖ ಇದೆ? ನಿನ್ನಿಂದ ಯಾರಿಗೂ ಸುಖ ಇಲ್ಲ, ಎಲ್ಲರಿಗೂ ದುಃಖವೇ ನಿನ್ನಿಂದ ಆದದ್ದು. ಆದ್ದರಿಂದಾಗಿ ನನ್ನ ನಿಂದೆ ಮಾಡ್ಲಿಕ್ಕೆ ನಿನಗೆ ಅರ್ಹತೆ ಇಲ್ಲ ಅಂತ ಹೇಳ್ತಾನೆ ಅರ್ಜುನ. ನಿನಗೆ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ ನಿನಗೆ. ನನ್ನ ನಿಂದೆ ಮಾಡಬೇಕು ಅಂತಂದ್ರೆ, ನನ್ನನ್ನು ಬೈಬೇಕು ಅಂತಂದ್ರೆ ಭೀಮಸೇನ ನನಗೆ ಬೈಬೇಕು ಅಂತ ಹೇಳ್ತಾನೆ. ಎಲ್ರಿಗೂ ಭೀಮನ ಮೇಲೆ ಈ ಭಾವನೆ ಇದೆ. ಧರ್ಮರಾಜ ಅಂತಾನೆ, ಯಾಕೆ ನೀನಿದ್ದಿ ಸುಮ್ಮನೆ, ಭೀಮ ಯುದ್ಧ ಮಾಡ್ತಾನೆ ಅಂತ ಭೀಮನ ಮೇಲೆ ನಂಬಿಕೆ ಧರ್ಮರಾಜನಿಗೆ. ಈಚೆ ಅರ್ಜುನ ಧರ್ಮರಾಜನನ್ನು ಬೈಬೇಕಾದ್ರೆ ನೀನೇನ್ ಮಾಡ್ತಿ? ಭೀಮ ಅಂತ ಭೀಮಸೇನ ದೇವರನ್ನ ಮಧ್ಯದಲ್ಲಿ ತಂದು ಧರ್ಮರಾಜನ ನಿಂದೆ ಮಾಡ್ತಾರೆ. ನಾವು ಮಧ್ಯ ಮಧ್ಯದಲ್ಲಿ ಅಂತೀವ ನೀನ್ ದೇವರನ್ನು ತಿಳ್ಕೊಂಡಿದ್ದೇನೋ ಅಂತ. ಹಾಗೆ ಮಾಡೋದ್ರಿಂದಲೂ, ಹಾಗೆ ಮಾತಾಡೋದ್ರಿಂದಲೂ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ನೀನೇನ್ ದೇವರೇನು ಅಂತಂದ್ರೆ ಎಲ್ಲಿ ದೇವರು, ಎಲ್ಲಿ ನೀನು, ಸಂಬಂಧವೇ ಇಲ್ಲ. ಹಾಗೆ ಮಧ್ಯದಲ್ಲಿ ಭೀಮಸೇನ ದೇವರನ್ನು ತರ್ತಾನೆ ಧರ್ಮರಾಜನ ನಿಂದೆ ಮಾಡೋದಕ್ಕಾಗಿ. ಭೀಮ ಮಾಂ ಗರ್ಹಿತುಂ ಯೋಗ್ಯ, ನನ್ನನ್ನು ಬೈಬೇಕಾದ್ರೆ ಭೀಮ ಬೈಬೇಕು. ಯಾಕೆ ಅಂದ್ರೆ ಯೋ ಹಿ ಅಸ್ಮಾಕಂ ಸದಾ ಗತಿ, ಭೀಮ ಇದ್ದಾನೆ ಅಂತ ನಾವು ಬದುಕಿದ್ದೆ. ಭೀಮ ಇಲ್ಲ ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಅರ್ಜುನ ನೆನಪು ಮಾಡಿಕೊಳ್ತಾನೆ. ಯೋ ಹ್ಯಸ್ಮಾಕಂ ಸದಾ ಗತಿ, ಒಂದು ಪ್ರಸಂಗದಲ್ಲಿ ಅಲ್ಲ, ಎಲ್ಲಾ ಪ್ರಸಂಗದಲ್ಲಿಯೂ ನಮಗೆ ಭೀಮ ಬೇಕು. ಹೊರಗಿನ ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ನಡಿಲಿಕ್ಕಾಯ್ತಾ ನಮಗೆ? ನಮ್ಮ ಇದೂ ಜನರನ್ನು ಹೊತ್ಕೊಂಡು ಬಂದಲ್ಲ ಭೀಮ. ಆ ರಾತ್ರಿ ಹೊತ್ತಲ್ಲಿ ನಮಗೆ ನಿದ್ರೆ ಬಂದಾಗ ತಾನು ಎಚ್ಚರಿಕೆಯಿಂದ ಇದ್ದು ಭೀಮ ನಮ್ಮನ್ನು ಸಂರಕ್ಷಣೆ ಮಾಡಿದ್ನಲ್ಲ. ವಾಯುದೇವರು ಹಾಗೇನೆ ಅಲ್ಲ, ಎಲ್ಲರೂ ಮಲಗಿಕೊಂಡಾಗ ವಾಯುದೇವರು ಮಾತ್ರ ಎಚ್ಚರಿಕೆ ಇದ್ದು ನಮ್ಮನ್ನು ಸಂರಕ್ಷಣೆ ಮಾಡ್ತಾರೆ. ಹಾಗೆ ಭೀಮ ನಮಗೆ ಗತಿ, ಅವನು ಬೈಬೇಕು. ಅಲ್ಲದೆ ಯೋ ಯುದ್ಧತೆ ಸರ್ವವೀರೈಹಿ ಅದ್ಯಾಪಿ, ಈಗಲೂ ನಾನು ಭೀಮಗೆ ಹೇಳಿದೆ, ಅಣ್ಣ ಧರ್ಮರಾಜ ಎಲ್ಲಿದ್ದಾನೆ ಕಾಣಿಸ್ತಾ ಇಲ್ಲ, ಹೋಗಿ ಸ್ವಲ್ಪ ನೋಡ್ಕೊಂಡು ಬರ್ತೀಯಾ ಅಂತ ನಾನು ಹೇಳಿದೆ. ಇಲ್ಲ, ನಾನು ಯುದ್ಧ ಮಾಡ್ತೇನೆ, ನೀನು ಹೋಗು ಅಂತ ನನ್ನನ್ನು ಕಳಿಸ್ದ. ಯಾವಾಗಲೂ ಯುದ್ಧ ಯುದ್ಧ ಯುದ್ಧ, ಧರ್ಮಕ್ಕಾಗಿ, ಧರ್ಮ ಸಂಸ್ಥಾಪನೆಗಾಗಿ ಯುದ್ಧ ಮಾಡ್ಲಿಕ್ಕೆ ಸಿದ್ಧನಾಗಿದ್ದ. ಯಾಗ ಅಂಥವನು ಬೈಬೇಕು, ಬೈದರೆ ತ್ವಂತು ನಿಂದಕಃ, ನೀನೇನ್ ಬೈತಿ ಇತ್ಯಾದ್ಯುಕ್ತ, ಈ ರೀತಿಯಾಗಿ ಧರ್ಮರಾಜನ ನಿಂದೆಯನ್ನು ಮಾಡ್ತಾನೆ. ಅದು ಖಡ್ಗ ಎಳೆದಿದ್ದ ಧರ್ಮರಾಜನನ್ನು ಸಂಹಾರ ಮಾಡ್ಲಿಕ್ಕೆ. ಕೃಷ್ಣ ಹೇಳಿದ ಕೂಡಲೇ ಮತ್ತೆ ಒಳಗಿಟ್ಕೊಂಡ. ಹೀಗೆ ಧರ್ಮರಾಜನ ನಿಂದೆ ಮಾಡಿದ ಕೂಡಲೇ ಮತ್ತೆ ಖಡ್ಗವನ್ನು ಎಳಿತಾನೆ. ಇತ್ಯಾದ್ಯುಕ್ತ ಆತ್ಮನಾಶಾರ ವಿಕೋಶಂ ಕೃತವಾನ ಸಿಂಹ, ಮತ್ತೆ ಖಡ್ಗವನ್ನ ಎಳಿತಾನೆ. ಯಾಕೆ? ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಾಗಿ, ತನ್ನನ್ನು ತಾನು ಸಂಹಾರ ಮಾಡ್ಕೊಳ್ಳೋದಕ್ಕಾಗಿ. ಪುನಃ ಕೃಷ್ಣೇನ ಪೃಷ್ಟ ಸನ್ ಸ್ವಾಭಿಪ್ರಾಯ ಮುವಾಚ ಸಹ ತತ್ಸೃತ್ವಾ ಗರಹಿತ್ವೈನಂ ಪುನರಾಹ ಜನಾರ್ದನ. ಮತ್ತೆ ಕೃಷ್ಣ ಕೇಳಿದ, ಇನ್ನೇನಾಯ್ತಪ್ಪ ಈಗ ಅಂತ ಕೇಳ್ತಾನೆ. ತನ್ನ ಅಭಿಪ್ರಾಯ ತಾನು ಹೇಳ್ತಾನೆ. ಇಲ್ಲ, ಹಿರಿಯರ ನಿಂದೆ ಮಾಡಿದ ನಾಲಿಗೆ, ಈ ದೇಹ ಯಾಕೆ ಇಟ್ಕೊಳ್ಳೋಣ,
ಬೇಡ, ನನ್ನನ್ನು ಸಂಹಾರ ನಾನು ಮಾಡಿಕೊಳ್ತೇನೆ ಅಂತ ಅಂತ ಮತ್ತೆ ಕೃಷ್ಣ ಬೈತಾನೆ ಅರ್ಜುನನನ್ನ. ಏನ್ ಅಧಿಕಾರ ಇದೆ ನೋಡು ಕೃಷ್ಣನಿಗೆ, ಅದೇ ನಿಜವಾದ ಅಧಿಕಾರ. ಇವನ ಅರ್ಜುನ ಯಾವುದೂ ಇಲ್ಲ, ತಪ್ಪು ಮಾಡಿದಾಗ ಬೈಯೋದೇ. ಅರ್ಜುನ ಎಂಥ ದೇವತೆ, 3 ಲೋಕದ ಅಧಿಪತಿ, ಆದರೂ ಜಗದ್ಗುರು ಪರಮಾತ್ಮ ಜಗದಧಿಪತಿ, 14 ಲೋಕಾಧಿಪತಿ. ದೇವರು ಬೈತಾನೆ ಅರ್ಜುನನ, ಹುಚ್ಚಿದ್ದೇನೆ ನೀನು, ಬೈತಾನೆ. ಪುನರಾಹ ಜನಾರ್ದನ ಮತಿಪೂರ್ವಂ ದೇಹನಾಶಾತ್ ಪಾಪಂ ಮಹದವಾಪ್ಯತೆ ಧರ್ಮಾರ್ಥ ಕಾಮ ಮೋಕ್ಷಾಣಂ ಸಾಧನಂ ದೇಹತೋಸ್ತಿಯತ. ಈ ದೇಹದ ಬಗ್ಗೆ ಶ್ರದ್ಧೆ ಬರುವಂತೆ, ಈ ದೇಹದ ಬಗ್ಗೆ ಗೌರವ ಬರುವಂತೆ ಕೃಷ್ಣ ಪರಮಾತ್ಮ ಎಂಥ ಮಾತುಗಳನ್ನಾಡ್ತಾನೆ, ಬಹಳ ಅದ್ಭುತವಾದ ಮಾತುಗಳನ್ನಾಡ್ತಾನೆ. ಬುದ್ಧಿಪೂರ್ವಕವಾಗಿ ದೇಹವನ್ನು ನಾಶ ಮಾಡಿಕೊಂಡ್ರೆ ಮಹಾಪಾಪ, ಅದರಿಂದ ಆತ್ಮಹತ್ಯೆ ಮಹಾಪಾಪಕ್ಕೆ ಕಾರಣ. ಕೃಷ್ಣ ಪರಮಾತ್ಮ ಹೇಳ್ತಾನೆ. ಯಾಕೆ ಅಂತ ಅಂದ್ರೆ, ಈ ಶರೀರ ಧರ್ಮವನ್ನ ಸಂಪಾದನೆ ಮಾಡ್ಲಿಕ್ಕೆ, ಅರ್ಥವನ್ನ ಸಂಪಾದನೆ ಮಾಡ್ಲಿಕ್ಕೆ, ಕಾಮ ಮೋಕ್ಷಗಳನ್ನ ಸಂಪಾದನೆ ಮಾಡ್ಲಿಕ್ಕೆ ಈ ದೇಹವೇ ಸಾಧನ. ಈ ದೇಹ ಇಲ್ಲ ಅಂತಾದ್ರೆ ಧರ್ಮ ಇಲ್ಲ, ಅರ್ಥ ಇಲ್ಲ, ಕಾಮ ಇಲ್ಲ, ಮೋಕ್ಷ ಇಲ್ಲ, ಯಾವುದೂ ಇಲ್ಲ, ಚತುರ್ವಿಧ ಪುರುಷಾರ್ಥಗಳ ಸಂಬಂಧವೇ ಇಲ್ಲ. ಅಥೋ ಮಾತ್ಯಜ ದೇಹಂ ತಂ ಕುರುಚಾತ್ಮ ಪ್ರಶಂಸನಂ ಬಧೋ ಗುರುಣಾಂ ತ್ವಂಕಾರ ಸ್ವಪ್ರಶಂಸೈವ ಚಾತ್ಮನಃ. ಆದ್ದರಿಂದಾಗಿ ನೀನು ದೇಹವನ್ನ ಪರಿತ್ಯಾಗ ಮಾಡಬೇಡ, ನಿನ್ನ ಪ್ರಶಂಸೆಯನ್ನು ನೀನು ಮಾಡ್ಕೋ, ನಿನ್ನನ್ನು ನೀನು ಹೊಗಳಿಕೋ ಅಂತ ಹೇಳ್ತಾರೆ. ಯಾಕೆಂದ್ರೆ ವಧೋ ಗುರುಣಾಂ ತ್ವಂಕಾರ, ಗುರುಗಳಿಗೆ ತ್ವಂ ಅಂತ ಕರೆದರೆ ಅವರ ಸಂಹಾರ ಅಂತ. ನೀನು ಅಂತ ಅನ್ನಬಾರದು, ಗುರುಗಳಿಗೆ ತಾವು ಅಂತ ಅನ್ನಬೇಕು. ನೀನು ಅಂತ ಅಂದ್ರೆ ಅವರ ನಿಂದೆ ಮಾಡಿದರೆ ಅವರ ಸಂಹಾರ ಮಾಡಿದಂತೆಯೇ. ಆದ್ದರಿಂದಾಗಿ ಸರ್ವಥಾ ಅನ್ನಬಾರದು. ಸ್ವಪ್ರಶಂಸ ಇವ ಚಾತ್ಮನಃ, ನಮ್ಮನ್ನು ನಾವು ಹೊಗಳಿಕೊಂಡ್ಬಿಟ್ರೆ ಅದು ನಮ್ಮ ಸಂಹಾರ ಆದ ಹಾಗೆ. ಆದ್ದರಿಂದಾಗಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತಾನೆ ನಿನ್ನನ್ನ ನೀನು ಹೊಗಳಿಕೋ ಅಂತ ಅಂದಾಗ, ಇತ್ಯುಕ್ತ ಸತ್ವಹಂಕಾರ ಶಸಂಸ ಸ್ವಗುಣಾನಲಂ. ಆವಾಗ ತನ್ನ ಗುಣಗಳನ್ನು ಬೇಕಾದಷ್ಟು ಹೇಳಿಕೊಳ್ತಾನೆ. ಹೇಳಿಕೊಂಡು ತಾನು ಬದುಕಿ ಉಳಿತಾನೆ. ನೋಡ್ರಿ, ಕೃಷ್ಣ ಇದ್ದಾನೆ, ಬದುಕಿದ, ಉಳಿದ. ಕೃಷ್ಣ ಇದ್ದಿದ್ದಿಲ್ಲ ಅಂತಂದ್ರೆ ಒಂದ ಧರ್ಮರಾಜ ಸಾಯ್ತಿದ್ದ ಅಥವಾ ಅರ್ಜುನ ಸಾಯ್ತಿದ್ದ. ಏನ್ ಪರಿಸ್ಥಿತಿ ನೋಡಿ. ಅರ್ಜುನನಿಗೆ ಕೃಷ್ಣ ಹೇಗೆ ಬೇಕು ಅಂತ ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತದೆ. ಅರ್ಜುನ ಜ್ಞಾನ, ಮಹಾಜ್ಞಾನಿ, ಅಪರೋಕ್ಷ ಜ್ಞಾನಿ, ಇಲ್ಲ ಅಂತ ಅಲ್ಲ, ಆದ್ರೆ ಯಾವಾಗಲೂ ಎಲ್ಲಾ ಜ್ಞಾನ ಇರೋದಿಲ್ಲ. ಏನ್ ಮಾಡ್ಬೇಕು ಅಂತ ಅನ್ನೋ ವಿವೇಕ ಇರೋದಿಲ್ಲ. ವಿವೇಕ ಹೋಗ್ತದೆ ಕೆಲವು ಬಾರಿ. ಅಂತಹ ಪ್ರಸಂಗದಲ್ಲಿ ಕೃಷ್ಣ ಬೇಕು. ಆದ್ರೆ ಭೀಮಸೇನ ದೇವರಿಗೆ ಈ ತರಹದ ವಿವೇಕ ಕಳೆದುಕೊಳ್ಳುವ ಪ್ರಸಂಗವೇ ಭೀಮಸೇನ ದೇವರ ಜೀವನದಲ್ಲಿ ಬರೋದಿಲ್ಲ, ಬರಲಿಲ್ಲ. ಹೀಗಾಗಿ ಹೀಗೆ ಅವಶ್ಯಕತೆ ಅರ್ಜುನನಿಗೆ ಕೃಷ್ಣ ಬೇಕಾದಂತೆ ಭೀಮಸೇನ ದೇವರಿಗೆ ಕೃಷ್ಣ ಬೇಕಾಗಿಲ್ಲ. ಯಾವಾಗಲೂ ಕೃಷ್ಣನ ಅನುಗ್ರಹ ಆ ಭೀಮಸೇನ ದೇವರಿಗೆ ಇದ್ದೇ ಇರ್ತದೆ. ಗುರುನಿಂದ ಆತ್ಮಪೂಜಾಚ ನ ಧರ್ಮಾಯ ಭವೇತ್ ಕ್ವಚಿತ ತಥಾಪ್ಯರ್ಜುನ ಹಾರ್ದಂ ತತ್ ಸಂಪ್ರಕಶ್ಯ ಜನಾರ್ದನ ತಸ್ಯ ಲಜ್ಜಾಂ ಸಮುತ್ಪಾದ್ಯ ನಾಶಯಿತ್ವಾಚ. ತಮ್ಮದನ್ ಗುರುಗಳ ನಿಂದೆ ಆತ್ಮಪೂಜೆ ಇದು ಸರ್ವಥಾ ಧರ್ಮವಾಗುವುದಿಲ್ಲ, ಮಹಾ ಅಧರ್ಮ ಅದು. ಆದ್ದರಿಂದಾಗಿ ತಥಾಪ್ಯರ್ಜುನ ಹಾರ್ದಂ ತತ್ ಸಂಪ್ರಕಾಶ್ಯ. ಆದರೂ ಅರ್ಜುನನ ಅಭಿಪ್ರಾಯ ಏನು ಅಂತ ಜನರಿಗೆ ತಿಳಿಸಿ ಅವನಿಗೆ ನಾಚಿಕೆ ಬರೆಯುವಂತ ಮಾಡಿ ಅರ್ಜುನನಿಗೆ ಬಹಳ ಮದ, ಬಹಳ ಅಹಂಕಾರ ಬಂದಿತ್ತು. ನಾನೇ ಯಜ್ಜನರನ್ನ ಸಂಹಾರ ಮಾಡ್ತಾ ಇದ್ದೇನೆ ಅಂತ ಅಹಂಕಾರ ಬಂದಿತ್ತು. ಆ ಅಹಂಕಾರ ನಾಶ ಮಾಡಿಬಿಡ್ತಾನೆ 2 ಕಾರಣಗಳಿಂದ. ಧರ್ಮರಾಜ ಏನ್ ಮಾಡ್ತೀನಿ ನೀನು, ಯುದ್ಧ ಬಿಟ್ಬಿಡು, ಭೀಮಸೇನ ದೇವರು ಸಂಹಾರ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ಸಿಕ್ತೇನೋ ಬಂತು. ಆದ್ರೆ ಆ ವಾಸ್ತವ ಜ್ಞಾನ ಅವನಿಗೆ ಆಯ್ತು. ಆ ಸಂದರ್ಭದಲ್ಲಿ ತಾನೂ ಮಾತಾಡ್ಬೇಕಾದ್ರೆ, ನನ್ನನ್ನು ಬೈಬೇಕಾದ್ರೆ ಭೀಮ ಬೈಬೇಕು, ನೀನ್ ಯಾರು ಅಂತ ಹೇಳಿ ತನಗಿಂತಲೂ ದೊಡ್ಡವರಿದ್ದಾರೆ ಅಂತ ತಿಳ್ಕೊಳ್ತಾನೆ. ಅವನ ಅಹಂಕಾರವನ್ನು ನಾಶ ಮಾಡ್ತಾರೆ. ನಾಹಂ ವೇದ ಪರಂ ಧರ್ಮಂ ಕೃಷ್ಣರೇವ ಗತಿರ್ಮಮ ಇತಿ ಭಾವಂ ಸಮುತ್ಪಾದ್ಯ ದೋಷಾಂ ನಾಶಯಿತುಂ ಹರಿಹಿ ಕಾರಯಾಮಾಸ ತತ್ಸರ್ವಂ ಅರ್ಜುನೇನ ಜಗತ್ಪತಿ. ಯಾಕೆ ಪರಮಾತ್ಮ ಇಷ್ಟೆಲ್ಲ ಮಾಡಿಸಿದ ಅರ್ಜುನನಿಂದ ಅಂದ್ರೆ, ಅರ್ಜುನನಿಗೆ ನಾನೇನೂ ಅಲ್ಲ ಅನ್ನೋ ಭಾವನೆ ಬರಬೇಕು, ಅಹಂಕಾರ ಖಂಡನೆ ಆಗ್ಬೇಕು. ನಾನು ಪರಧರ್ಮವನ್ನ ತಿಳಿದಿಲ್ಲ, ಕೃಷ್ಣನೇ ನನಗೆ ಪರಮಗತಿ ಅನ್ನೋ ಭಕ್ತಿ ಭಾವ ಅವನಿಗೆ ಬರುವಂತೆ ಮಾಡಿ ದೋಷಾಂ ನಾಶಯಿತು, ಆ ಅರ್ಜುನನಲ್ಲಿರುವ ದೋಷಗಳನ್ನ ನಾಶ ಮಾಡುವುದಕ್ಕಾಗಿ ಪರಮಾತ್ಮ ಇಷ್ಟೆಲ್ಲ ಕೆಲಸಗಳನ್ನ ಅರ್ಜುನನಿಂದ ಮಾಡಿಸಿದ. ತತ ಏತದ ವಿಜ್ಞಾನಾತ್ ಕುಪಿತೋ ನೃಪತಿರ್ ಪ್ರಶಮ್ಮ ಆಹಾಸ್ತು ರಾಜ ಭೀಮಸ್ತಂ ಯುವಾಮಹಂ ಜಹಿ ಚ ಸ್ವಯಂ ವನಂ ವಾ ವಿಫಲೋ ಯಾಮೀತ್ಯುಕ್ತೋತ್ತಸ್ಥೌ ಸ್ವತಲ್ಪತಃ. ಬಹಳ ನೋವಾಗಿತ್ತು ಧರ್ಮರಾಜನಿಗೆ. ಮಲ್ಕೊಂಡಿದ್ದ ಹಾಸಿಗೆ ಮೇಲೆ, ಎದ್ದು ನಿಂತು ಇವೆಲ್ಲ ಗೊತ್ತಿಲ್ಲ. ಅರ್ಜುನ ಹೀಗೆ ಯಾಕೆ ಮಾತಾಡಿದ, ನನ್ನನ್ನು ಕೊಲ್ಲಿಕ್ ಬಂದ, ನಿಂದೆ ಮಾಡಿದ, ತನ್ನ ನಿಂದೆ ಮಾಡ್ಕೊಂಡ, ಇವೇನು ಅರ್ಥವಾಗಲಿಲ್ಲ ಧರ್ಮರಾಜನಿಗೆ. ನೋಡ್ರಿ, ಜ್ಞಾನ ಆ ಪ್ರಸಂಗದಲ್ಲಿ ಧರ್ಮರಾಜನಿಗೆ ಇಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ, ತತ ಏತದ ವಿಜ್ಞಾನಾತ್. ಅರ್ಜುನ ಕೃಷ್ಣ ಹೀಗೆ ಯಾಕೆ ನಡೆದುಕೊಂಡ್ರು
ಅನ್ನೋ ಜ್ಞಾನ ಆವಾಗ ಇಲ್ಲ. ರಾಜ ಬಹಳ ಸಿಟ್ಟು ಬಂತು ರಾಜನಿಗೆ. ಆಹಾ, ನನ್ನನ್ನು ಬೈತಾನೆ ಇವನು ಅಂತ ಹೇಳಿ ಭಾರಿ ಸಿಟ್ಟು ಬಂತು. ಭಾರಿ ಸಿಟ್ಟು ಬಂದು ಹೇಳ್ತಾನೆ, ಆಯ್ತು ಭೀಮ ರಾಜ ಆಗ್ತಾನೆ, ಯುದ್ಧ ಮಾಡಿ ನೀವು ಗೆಲ್ರಿ, ಭೀಮ ರಾಜ ಆಗ್ತಾನೆ, ನೀನು ಯುವರಾಜನಾಗು, ನೀವು ರಾಜ್ಯ ಆಗ್ರಿ, ನಾನು ಇರೋದಿಲ್ಲ, ಇಲ್ಲಿ ಹೊರಟೆ ಹೊರಟೆ ಅಂತ ಅಂದ್ಬಿಟ್ಟ ಧರ್ಮರಾಜ. ಇತ್ಯುಕ್ತಸ್ಥೌ ಸ್ವತಲ್ಪತಃ ವನಂಬ ವಿಫಲೋಯಾಮಿ. ನನಗೇನು ಯಾವ ಫಲವೂ ನನಗೆ ಬೇಕಾಗಿಲ್ಲ, ರಾಜ್ಯ ಬೇಡ, ಏನೂ ಬೇಡ, ನೀವೇ ಇಟ್ಕೊಳ್ರಿ, ನಾನು ಕಾಡಿಗೆ ಹೋಗ್ಬಿಡ್ತೇನೆ, ನಾನು ಅಲ್ಲಿರ್ಲಿಕ್ಕೆ ನನಗೆ ಅಭ್ಯಾಸ ಆಗಿದೆ, ನಾನು ಕಾಡಿಗೆ ಹೋಗ್ಬಿಡ್ತೇನೆ, ನೀವೇ ಇರಿ, ನೀವೇ ಈ ರಾಜ್ಯವನ್ನ ಆಳಿಬಿಡಿ ಅಂತ ಸಿಟ್ಟಿನಿಂದ ಧರ್ಮರಾಜ ಹೇಳಿದ. ನೋಡ್ರಿ, ಕೃಷ್ಣ ಪರಮಾತ್ಮ ಎಷ್ಟೆಲ್ಲ ಜನರ ಜೀವನವನ್ನ ನಿರೂಪಿಸಿದ್ದಾನೆ, ಎಷ್ಟೆಲ್ಲ ಜನರ ಜೀವನವನ್ನ ಸಾಧು ಮಾಡಿದ್ದಾನೆ, ಒಳ್ಳೆ ತೀಡಿದ್ದಾನೆ, ತಿದ್ದಿದ್ದಾನೆ. ಧರ್ಮರಾಜ ಸಿಟ್ಟಿಗೆ ಬಂದ ಈ ಕಡೆಗೆ. ಉಳಿದವರೇನಾದ್ರೂ ಆ ಪ್ರಸಂಗದಲ್ಲಿ ಕೃಷ್ಣನ ಸ್ಥಾನದಲ್ಲಿ ಇದ್ರೆ, ಏನಪ್ಪಾ ಈ ಕಡೆಗೆ ಇಂಥವನು, ಈ ಕಡೆಗೆ ಇಂಥವನು, ನಡುವೆ ನಾನೇನಾಗಬೇಕು ಅಂತ ಇದ್ವಿ. ಆದರೆ ಜಗತ್ಪತಿ ಅಲ್ಲಿ ವಿಶೇಷಣವನ್ನು ಕೊಡ್ತಾರೆ. ಪರಮಾತ್ಮ ನೋಡ್ತಾನೆ, ತಂ ವಾಸುದೇವ ಪ್ರತಿಗೃಹ್ಯ ಹೇತುಂ ಉಕ್ತ್ವಾ ಸರ್ವಂ ಶಮಯಾಮಾಸ ನೇತ ಪಾರ್ಥಶ್ಚ ಭೂಪಸ್ಯ ಪಪಾತ ಪಾದಯೋ ಕ್ಷಮಾಪಯನ್ ಸೋಪಿ ಸುಪ್ರೀತಿ ಮಾಪ. ಕೈ ಹಿಡಿತಾನೆ, ಧರ್ಮರಾಜನ ಕೈ ಹಿಡಿತಾನೆ. ಆ ಕೈ ಹಿಡಿದ ಕೂಡ್ಲೆ ಏನೋ ಆನಂದ ಧರ್ಮರಾಜನಿಗೆ, ಬೇರೆ ಏನೇನೇನೇನೂ ಬೇಕಾಗಿಲ್ಲ, ಕೃಷ್ಣ ಕೈ ಹಿಡಿದ ಆನಂದವಾಯಿತು. ಆವಾಗ ಕೃಷ್ಣ ಹೇಳ್ತಾನೆ, ನೋಡಪ್ಪ ಯಾಕೆ ಹೀಗೆ ಮಾತಾಡಿದ, ಯಾಕೆ ಇದೆಲ್ಲ ಘಟನೆ ಏನು, ಎಲ್ಲ ಘಟನೆಯ ಹಿನ್ನೆಲೆಯನ್ನು ತಿಳಿಸಿದ ಮೇಲೆ ಅವನ ಎಲ್ಲ ದುಃಖ ಪ್ರಶಾಂತವಾಗಿ ಹೋಗ್ಬಿಟ್ಟಿದೆ. ರಾಜ ಆ ಕೃಷ್ಣನ ಕಾಲುಗಳ ಮೇಲೆ ಬಿದ್ದು ಬಿಡ್ತಾನೆ, ನನ್ನನ್ನು ಕ್ಷಮೆ ಮಾಡು ಅಂತ ಕೇಳಿಕೊಳ್ತಾನೆ. ಅರ್ಜುನನು ಸಹ ನಮಸ್ಕಾರ ಮಾಡ್ತಾನೆ, ಕ್ಷಮೆ ಮಾಡ್ರಿ ಅಂತ ಕೇಳಿಕೊಳ್ತಾರೆ. ಆವಾಗ ಅರ್ಜುನ ಮತ್ತು ಧರ್ಮರಾಜ ಇಬ್ಬರೂ ಕೃಷ್ಣನ ಸ್ತೋತ್ರವನ್ನು ಮಾಡ್ತಾರೆ. ತೌ ಭ್ರಾತರೌ ವಾಸುದೇವ ಪ್ರಸಾದಾತ್ ಮಹಾಪದೋ ಮುಕ್ತಿಮಾಪ್ಯಾತಿ ಹೃಷ್ಟೌ ಭಕ್ತ್ಯಾ ಸಮಸ್ತಾಧಿಪತಿಂ ಶಶಂಸತು ತ್ವಯಾ ಸಮಃ ಕೋನು ಹರೇ ಹಿತೋನಃ. ನೋಡ್ರಿ, ಪಾಂಡವರು ಕೃಷ್ಣ ಪರಮಾತ್ಮನ ಆ ಮಾನಸಿಕ ಭಾವನೆಗಳನ್ನ ಶ್ರೀಮದಾಚಾರ್ಯರು ನಮಗೆ ತಿಳಿಸಬೇಕೇ ಹೊರತು ಉಳಿದವರು ಯಾರಿಗೂ ತಿಳಿಸಲಿಕ್ಕೆ ಸಾಧ್ಯವಿಲ್ಲ. ಭೀಮಸೇನ ದೇವರು ಅನುಭವಿಸಿದ್ದಾರೆ. ಹೀಗಾಗಿ ಹೇಳ್ತಾರೆ, ಅವರಿಬ್ಬರು ಅಣ್ಣ ತಮ್ಮ ಕೃಷ್ಣನ ಅನುಗ್ರಹದಿಂದ, ವಾಸುದೇವನ ಪ್ರಸಾದದಿಂದ ಮಹಾ ಆಪತ್ತು. ಏನದು ಮಹಾ ಆಪತ್ತು? ಪರಸ್ಪರ ದ್ವೇಷ. ಅರ್ಜುನ ಧರ್ಮರಾಜನ ದ್ವೇಷ ಮಾಡಿದ, ಧರ್ಮರಾಜ ಅರ್ಜುನನನ್ನ ದ್ವೇಷ ಮಾಡಿದ. ಮಾಡಬಾರದು ಹಾಗೆ. ಯದ್ಯಪಿ ಅರ್ಜುನ ಇಂದ್ರ ದೊಡ್ಡವನು, ಇಲ್ಲ ಅಂತಲ್ಲ, ಆದರೂ ಧರ್ಮರಾಜ ಯೋಗ್ಯತೆಯಲ್ಲಿ ಸಣ್ಣವನಾಗಿದ್ರು ವಿಷ್ಣು ಭಕ್ತ ಅಲ್ವಾ, ದ್ವೇಷ ಮಾಡ್ಲೇಬಾರದು ಅಂತ ಹೇಳ್ತಾರೆ. ಸಣ್ಣವರೊಂದು ಮಾತ್ರಕ್ಕೆ ಹೇಗ್ ಬೇಕಾದಾಗ ನಡ್ಕೋಬೇಕೇನು? ಅಲ್ಲ, ಭೀಮಸೇನ ದೇವರ ಧರ್ಮ. ಯಾರು ವಿಷ್ಣು ಭಕ್ತ ಅವನಿಗೆ ನನ್ನಿಂದ ತೊಂದರೆ ಇಲ್ಲ, ಭೀಮಸೇನ ದೇವರ ಧರ್ಮ. ಯಾರನ್ನೂ ನಾನು ಸಂಹಾರ ಮಾಡೋದಿಲ್ಲ ವಿಷ್ಣು ಭಕ್ತರನ್ನ, ಇದು ಭೀಮಸೇನ ದೇವರ ಧರ್ಮ. ಆದರೆ ಇವರು ಹೀಗೆ ಮಹಾದ್ವೇಷವನ್ನು, ಅದರಿಂದ ಏನಾಗ್ತಿತ್ತು ಅವರಿಗೆ? ಅದರಿಂದ ಅವರಿಗೆ ಅನರ್ಥ ಉಂಟು. ಯದ್ಯಪಿ ಯೋಗ್ಯತೆಯಲ್ಲಿ ದೊಡ್ಡವ ಇಂದ್ರ, ಅಂಥ ಇಂದ್ರನನ್ನ ನಿಂದೆ ಮಾಡಿದ್ದಕ್ಕಾಗಿ ಧರ್ಮರಾಜನಿಗೆ ಅನರ್ಥ ಅಂತೂ ಉಂಟೇ ಉಂಟು. ಯೋಗ್ಯತೆಯಲ್ಲಿ ಯದ್ಯಪಿ ಧರ್ಮರಾಜ ಸಣ್ಣವ, ಇಲ್ಲ ಅಂತಲ್ಲ, ಆದರೆ ವೈಷ್ಣವ ಅಲ್ವಾ, ವೈಷ್ಣವರ ನಿಂದೆ ಮಾಡದೇ ಇರೋದರಿಂದ ಏನೊಂದು ಹೆಚ್ಚಳ ಇವರಿಗೆ ಬರಬೇಕಲ್ಲ, ಅದು ಬರೋದಿಲ್ಲ. ಯದ್ಯಪಿ ದೊಡ್ಡವರಾಗಿದ್ರೂ ಕೂಡ ಸಣ್ಣವರಲ್ಲಿ ಪ್ರೇಮದಿಂದ ಇರಬೇಕು, ದ್ವೇಷ ಮಾಡಬಾರದು, ಭಗವದ್ಭಕ್ತ. ಆದರೆ ದ್ವೇಷ ಮಾಡದೇ ಇದ್ರೆ ಇವರಲ್ಲಿ ಒಂದು ಹೆಚ್ಚಳ, ಒಂದು ಆಧಿಕ್ಯ ಬರ್ತದೆ. ಆ ಆಧಿಕ್ಯ ಬರೋದಿಲ್ಲ ದ್ವೇಷ ಮಾಡಿದಾಗ ಅನ್ನೋದಕ್ಕಾಗಿ ಮಹಾ ಆಪತ್ತು ಅದು. ಅಂಥ ಆಪತ್ತಿನಿಂದ ಅವರು ಮುಕ್ತರಾಗ್ತಾರೆ. ಬಹಳ ಸಂತೋಷವಾಗ್ತದೆ ಅವರಿಗೆ. ಕೃಷ್ಣನಂಥವರು ನಮ್ಮ ಜೊತೆಗೆ ಇದ್ದಾಗ ಇಂಥ ಆಪತ್ತುಗಳನ್ನು ಎಷ್ಟು ಸುಲಭವಾಗಿ ನಾವು ಪರಿಹಾರ ಮಾಡಿಕೊಳ್ಳಬಹುದು. ಇವತ್ತು ಅಣ್ಣ ತಮ್ಮ ಕೂಡಿ ಇದ್ದಾರೆ ಅಂದ್ರೆ ಅದೇ ದೊಡ್ಡ ಆಪತ್ತು ಅಂತ ಭಾವಿಸ್ತಾರೆ. ಆದರೆ ಅಣ್ಣ ತಮ್ಮ ಈ ತರಹದ ದ್ವೇಷ ನಮ್ಮಲ್ಲಿ ಬಂತು, ಅದರಿಂದ ನಾವು ಮುಕ್ತರಾಗಿ ಮಹಾ ಆಪತ್ತು ದೂರ ಹೋಯಿತು ಅಂತ ಅವರಿಬ್ಬರು ಭಾವಿಸ್ತಾರೆ. ಭಕ್ತಿಯಿಂದ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ನಿನಗೆ ಸಮಾನರಾದವರು ಯಾರಿದ್ದಾರೆ, ನಿನಗಿಂತಲೂ ಹಿತವರು ಯಾರಿದ್ದಾರೆ ನಮಗೆ ಕೃಷ್ಣ ಪರಮಾತ್ಮ ಅಂತ ಹೇಳಿ ಕೃಷ್ಣ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾರೆ. ತತಃ ಪ್ರಣಮ್ಯ ಬೀಭತ್ಸುರಗ್ರಜಂ ಪರಿರಂಭಿತ ತೇನಾಭಿನಂದಿತ ಪ್ರೀತ್ಯಾಚಾಶೀರ್ಭಿ ಪ್ರಯಜೌ ಯುಧೇ. ಆಮೇಲೆ ಅರ್ಜುನ ಧರ್ಮರಾಜನಿಗೆ ನಮಸ್ಕಾರ ಮಾಡ್ತಾರೆ, ಪ್ರೀತಿಯಿಂದ ಆಲಿಂಗನ ಮಾಡಿಕೊಳ್ತಾರೆ. ಧರ್ಮರಾಜ ಆಶೀರ್ವಾದಗಳನ್ನು ಮಾಡ್ತಾರೆ. ಮತ್ತೆ ಅರ್ಜುನ ಯುದ್ಧಕ್ಕೆ ಹೋಗ್ತಾನೆ. ತಂ ಶಂಕಿತಂ ಕರ್ಣಜೇ ಸ್ವಿನ್ನಗಾತ್ರಂ ಹರಿಸ್ತದ ಸಂಕೀರ್ತ್ಯ ಪೂರ್ವಕರ್ಮಾಣಿ ನರಾವೇಶಂ ವಿಶೇಷತಃ ವ್ಯಂಜಯಾಮಾಸ ಧೈರ್ಯಂಚ ತಸ್ಯಾಸಿ ತೇನ ಸುಸ್ಥಿರಂ. ಆವಾಗ ಅರ್ಜುನನಿಗೆ ನಾನು ಕರ್ಣನನ್ನ ಗೆಲ್ತೀನೋ ಇಲ್ವೋ ಸಂದೇಹ ಬಂತು. ನೋಡ್ರಿ, ಮತ್ತೆ ಇಂದ್ರ ಅಪರೋಕ್ಷ ಜ್ಞಾನಿ, ಆದರೂ ಕರ್ಣನನ್ನು ಸಂಹಾರ ಮಾಡ್ತೀನೋ ಇಲ್ವೋ ಸಂದೇಹ ಬಂತು. ಇದನ್ನು ಸುಮ್ಮನೆ
ಸಂದೇಹ ಬಂದದ್ದು ಅಂತ ತಿಳ್ಕೊಳ್ಬೇಡಿ. ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಹಾಗೆಲ್ಲ ಸುಮ್ಮನೆ ಯಾವ ಮಾತುಗಳನ್ನು ಶ್ರೀಮದಾಚಾರ್ಯ ಹೇಳೋದಿಲ್ಲ. ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಮತ್ತೆ ಅವರನ್ನು ಆಲಿಂಗನ ಮಾಡಿಕೊಂಡು ನರಾವೇಶ ವಿಶೇಷವಾಗಿ ನಿನ್ನಲ್ಲಿ ಇದೆ ಅಂತ ಬೋಧನೆ ಮಾಡಿ ಅವರಲ್ಲಿ ಧೈರ್ಯ ವ್ಯಕ್ತವಾಗುವ ಹಾಗೆ ಕೃಷ್ಣ ಪರಮಾತ್ಮ ಮಾಡ್ತಾರೆ. ಭೀಮಸ್ತದಾ ಶತ್ರುಬಲಂ ಸಮಸ್ತಂ ವಿದ್ರಾವಯಾಮಾಸ ಜಘಾನಚಾಜೌ ವೀರಾನ ರಣಾಯಾಭಿಮುಖಾನ್ ಸ್ವಯಂತ್ರ ಕುರ್ವಂಶ ವಾರ್ತಾರಮಮಾಣ ದೇವ. ಅವಾಗ ಭೀಮಸೇನ ದೇವರು ಅಷ್ಟರಲ್ಲೇ ಅರ್ಜುನ ಬರೋಷ್ಟರಲ್ಲಿ ಶತ್ರುಬಲವನ್ನೆಲ್ಲವನ್ನೂ ನಾಶ ಮಾಡಿಬಿಟ್ಟಿರ್ತಾರೆ. ಯುದ್ಧಕ್ಕೆ ಬರುವ ಎಲ್ಲವನ್ನೂ ಅವರು ಸುಲಭವಾಗಿ ಯಾವುದೇ ಆಯಾಸವಿಲ್ಲದೆ ತಾನು ಸಂಹಾರ ಮಾಡಿಬಿಡ್ತಾರೆ. ಮಾಡ್ತಾ ತನ್ನ ಸಾರಥಿಯ ಜೊತೆಗೆ ಸುಖವಾಗಿ ಅವರಿರ್ತಾರೆ. ಆವಾಗ ಶಕುನಿ ಒಂದ್ಸಲ ಭೀಮನ್ ಜೊತೆಗೆ ಯುದ್ಧ ಮಾಡೋಣ ಅಂತ, ಅವನದೇನು ಒಳಗಡೆಗೆ ಹುಚ್ಚು ಉತ್ಸಾಹ ಹುಚ್ಚು ಧೈರ್ಯ ಗೊತ್ತಿಲ್ಲ. ಅವನು ಏನು ಯುದ್ಧ ಮಾಡ್ಲಿಕ್ಕೆ ಬರೋದಿಲ್ಲ. ಯದ್ಯಪಿ ಮಹಾಸಮರ್ಥ ಇಲ್ಲ ಅಂತಲ್ಲ, ಎಲ್ಲಿ ಭೀಮನ್ ಜೊತೆಗೆ ಯುದ್ಧ ಮಾಡೋ ಸಾಮರ್ಥ್ಯ ಅವನಿಗೆ ಇದೆ? ಸಾಮರ್ಥ್ಯ ಇಲ್ಲ. ಆದ್ರೂ ಯುದ್ಧ ಮಾಡೋಣ, ಅದೊಂದು ಭೀಮನ್ ಜೊತೆಗೆ ಯುದ್ಧ ಮಾಡಿದ ಅಂತ ಕೀರ್ತಿ. ಸೋತೋದ್ರು ಅದು ಕೀರ್ತಿ ಬರ್ತದಲ್ಲ. ಭಾರವಿ ಹೇಳ್ತಾನೆ, ವರಂ ವಿರೋಧೋಪಿ ಸಮಂ ಮಹಾತ್ಮಭಿಹಿ. ಬಲವಂತರ ಜೊತೆಗೆ ವಿರೋಧ ಮಾಡಿದರೆ ಅವರಿಗೊಂದು ಕೀರ್ತಿ ಬರ್ತದೆ, ಓ ಇವ್ರ ಜೊತೆಗೆ ಇವನು ಯುದ್ಧ ಮಾಡಿದ ಅಂತ. ಅದೇನಿತ್ತೋ ಗೊತ್ತಿಲ್ಲ. ಹೀಗಾಗಿ ಶಕುನಿ ಸೈನ್ಯ ಸಮೇತವಾಗಿ ಯುದ್ಧಕ್ಕಾಗಿ ಬರ್ತಾನೆ. ಸೈನ್ಯ ಸಮೇತವಾಗಿ ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದಾಗ ಕ್ಷಣದಲ್ಲಿ ಭೀಮಸೇನ ದೇವರು ಅವರನ್ನೆಲ್ಲ ಅವರ ರಥವನ್ನೆಲ್ಲ ನಾಶ ಮಾಡಿಬಿಡ್ತಾರೆ. ಅವರ ಆಯುಧಗಳನ್ನು ನಾಶ ಮಾಡಿಬಿಡ್ತಾರೆ. ಬಾಣಗಳಿಂದ ಹೊಡೆದು ನೆಲಕ್ಕೆ ಒಲಿಸಿ ಬಿಡ್ತಾರೆ. ಎಲ್ಲ ಆಯ್ತು. ಸಂಹಾರ ಯಾಕೆ ಮಾಡಲಿಲ್ಲ ಶಕುನಿಯನ್ನ? ಭೀಮಸೇನ ದೇವರು ಪ್ರತಿಜ್ಞೆ ಮಾಡಿಸಿದ್ದಾರೆ, ನಾನೊಬ್ಬನೇ ಮಾಡೋದಿಲ್ಲ, ಎಲ್ಲರಿಂದಲೂ ಸತ್ಕರ್ಮಗಳನ್ನ ಮಾಡಿಸ್ತೇನೆ ನಾನು ಅಂತ ಅನ್ನೋ ಪ್ರತಿಜ್ಞೆ. ಅದು ಭೀಮಸೇನ ದೇವರದ್ದು. ಯಾರು ಮಾಡಿಸಿದ್ರು? ಸಭಾದಲ್ಲಿ ನಾನು ಸಂಹಾರ ಮಾಡ್ತೇನೆ, ದುರ್ಯೋಧನನ ಸಂಹಾರ ಪ್ರತಿಜ್ಞೆ ಮಾಡಿದರು. ದುಶ್ಯಾಸನನ್ನು ಸಂಹಾರ ಮಾಡ್ತೇನೆ ಪ್ರತಿಜ್ಞೆ ಮಾಡಿದರು. ಅರ್ಜುನನಿಗೆ ಹೇಳ್ತಾರೆ, ಅರ್ಜುನ ಮಾಡು ಪ್ರತಿಜ್ಞೆ, ಕರ್ಣನನ್ನು ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡು ಅಂತ ಪ್ರತಿಜ್ಞೆ ಮಾಡಿಸ್ತಾರೆ. ಹಾಗೆ ಸಹದೇವನ ಕಡೆಯಿಂದ ಪ್ರತಿಜ್ಞೆ ಮಾಡಿಸ್ತಾರೆ, ನಕುಲನನ್ನು ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡು ಅಂತ ಹೇಳಿ ತನ್ನವರಿಂದ ಆ ರೀತಿಯಾದ ಸಂಕಲ್ಪವನ್ನು ಮಾಡಿಸ್ತಾರೆ. ಹೀಗಾಗಿ ನಜಘ್ನಿವಾವಸ್ಥಂ ಸಹದೇವ ಭಾಗಂ ಪ್ರಕಲ್ಪಿತಂ ಸ್ವೇನ ತದಾಕ್ಷ ಗೋಷ್ಠ್ಯಾಂ ತಂ ಮೂರ್ಛಿತಂ ಶ್ವಾಸಮಾತ್ರಾವಶೇಷಂ ದುರ್ಯೋಧನ ಸ್ವರಥೇನ ಅಪನಿನ್ಯೇ. ಅವನ ಜೊತೆಗೆ ಯುದ್ಧ ಮಾಡಿ ಇನ್ನೇನು ಬರೀ ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದಾನೆ ಅಷ್ಟೇ. ಅಷ್ಟು ಅವನನ್ನ ಬಾಣಗಳಿಂದ ಅವನ ಮೇಲೆ ಪ್ರಯೋಗ ಮಾಡ್ತಾರೆ. ಆಗ ದುರ್ಯೋಧನ ಬಂದು ಆ ಶಕುನಿಯನ್ನ ತನ್ನ ರಥದ ಮೇಲೆ ಕುಳ್ಳರಿಸಿಕೊಂಡು ಕರ್ಕೊಂಡು ಹೋಗ್ತಾರೆ. ದುರ್ಯೋಧನ ಸ್ಯಾವರಾಜಾದ ಶತ್ರ ಪ್ರದುದ್ರವರು ಭೀಮಸೇನಂ ವಿಹಾರ್ಯ ತದರ್ಜುನಂ ವಾಸುದೇವಂಚ ದೃಷ್ಟ ಪ್ರೀತ ಶ್ರುತ್ವ ಧರ್ಮರಾಜ ಪ್ರವೃತ್ತಿಂ. ಆವಾಗ ಶಕುನಿಗೆ ಈ ಪರಿಸ್ಥಿತಿ ಬಂದ ಮೇಲೆ ಆ ದುರ್ಯೋಧನನ 10 ಜನ ತಮ್ಮಂದಿರು ಯುದ್ಧ ಮಾಡೋದಕ್ಕಾಗಿ ಬರ್ತಾರೆ. ಆದ್ರೆ ಭೀಮಸೇನ ದೇವರ ರೂಪವನ್ನು ನೋಡಿ ಓಡಿ ಹೋಗ್ಬಿಡ್ತಾರೆ ಅಲ್ಲಿಂದ. ಭೀಮಸೇನ ಆವಾಗ ಅರ್ಜುನ ಮತ್ತು ಕೃಷ್ಣ ಅವರಿಬ್ಬರ ಭೇಟಿಯಾಗ್ತದೆ. ಧರ್ಮರಾಜನ ಕ್ಷೇಮ ವಾರ್ತೆಯನ್ನ ಕೃಷ್ಣ ಮತ್ತು ಅರ್ಜುನ ಅವರಿಬ್ಬರು ಭೀಮಸೇನ ದೇವರಿಗೆ ಹೇಳ್ತಾರೆ. ಅಲ್ಲಿ ತನಕ ಭೇಟಿಯಾಗಲಿಲ್ಲ, ಭೀಮ ಮತ್ತು ಕೃಷ್ಣ ಅರ್ಜುನರ ಭೇಟಿಯಾಗಲಿಲ್ಲ. ಭೇಟಿಯಾದಾಗ ಕೃಷ್ಣ ಅರ್ಜುನರು ಹೇಳ್ತಾರೆ, ಧರ್ಮರಾಜ ಸುಖವಾಗಿದ್ದಾನೆ, ಏನ್ ಚಿಂತೆ ಮಾಡೋ ಕಾರಣ ಇಲ್ಲ ಅಂತನ್ನೋ ವಿಚಾರವನ್ನ ತುಂಬಾ ಸುಂದರವಾಗಿ ಇಲ್ಲಿ ತಿಳಿಸ್ತಾರೆ. ಮುಂದೆ ಭೀಮ ಮತ್ತು ದುಶ್ಯಾಸನರ ಯುದ್ಧ ಬಹಳ ಅತ್ಯದ್ಭುತವಾದ ಪ್ರಸಂಗ ಇದೆ, ಅದನ್ನ ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತಾ ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀರವಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ರಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಯೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ.